ಈಗ ಭಾರತೀಯ ಜನತಾ ಪಕ್ಷ ಇರುವಾಗ 2-3 ಜನ ಉಪಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಿಟ್ಟರೆ ಬೇರೆ ಯಾರಾಗಲಿ ಅಲ್ಪಸಂಖ್ಯಾತರ ನೋಡಿದ್ರೆ ಕೊಡಿ ಉನ್ನತ ಸ್ಥಾನ ಕೂಡ ಇನ್ನೂ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಉದ್ದೇಶ. ನಿಮ್ಮಲ್ಲಿ ಈಗ ಸಲೀಂ ಅಹಮದ್ ಅಂತ ಇದ್ದಾರೆ, ಎನ್ಎ ಹ್ಯಾನಿಸ್ ಅಂತ ಇದ್ದಾರೆ, ಬೇರೆ 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 ಹಿರಿಯ ಶಾಸಕರಿದ್ದಾರೆ. ಆಪ್ತರು ಕುಟುಂಬ ಆಲ್ರೆಡಿ ಅನುಭವಿಸಿದ್ದಾರೆ 3 ವರ್ಷ. ಸರ್ 3 ವರ್ಷ ಅನುಭವಿಸಿದ್ರು, ಒಳ್ಳೆ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಈಗ ಹೊಸ ಸಚಿವರಾಗಿದ್ರೆ ಒಳ್ಳೆ ಕೆಲಸ ಮಾಡೋದು ಎಲ್ಲ ಜಾತಿ ಮಾಡೋದು ನಿವೇಶನ ಹಂಚಿಕೆ ಮಾಡಿದ್ದಾರೆ. ಮುಂದೇನು ವಸತಿ ಇದೆ, ವಸತಿ ಕೊಡೋದಾಗಿ ನಮ್ಮ ಉದ್ದೇಶ ಆಗಿದೆ. ಅದನ್ನು ಕಾಣದೆ ಕೇಳ್ತಾ ಇದ್ದೀವಿ ನಾವು. ಅಭಿಮಾನದಿಂದ ಬಂದಿದ್ದೀರಾ, ಆದ್ರೆ ಕಾಂಗ್ರೆಸ್ ಅಲ್ಲಿ ಶಿಸ್ತು ಕ್ರಮ ಅನ್ನೋದೊಂದು ಇಟ್ಟಿದ್ದಾರೆ. ನೀವು ಈ ತರ ಮಾಡೋದ್ರಿಂದ ಜಮೀರ್ ಅಹಮದ್ ಅವ್ರಿಗೆ ತೊಂದರೆ ಆಗ್ಬೋದೇನೋ? ಮೇಡಮ್, ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ, ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರ ಪಕ್ಷದ ಕಾರ್ಯಕರ್ತರಿಂದ ಕೇಳಿದ್ರೆ ಶಿಸ್ತು ಸಮಿತಿಯನ್ನು ಉದ್ಯೋಗ ಆಗಬಹುದು. ಆಮೇಲೆ ಕಾಂಗ್ರೆಸ್ನಲ್ಲಿ ಪ್ರಮುಖ ಆರೋಪಗಳಿದೆ. ರೀಸೆಂಟ್ ಆಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸಬೇಕು ಅಂತ ಹೇಳಿ ಮಾಡಿರೋದು ಆಡಿಯೋ ವಿಡಿಯೋ ಎಲ್ಲ ಬಂದಿದೆ. ಆಮೇಲೆ ಜೋಳದ ಸ್ಕ್ಯಾಮು ಅದೇ ನಿಮ್ಗೆ ಗೊತ್ತಿದೆ, ಅವರ ಕ್ರಿಯೆ ಮಾಡೋದು ಸುಮಾರು ಬಂದಿದೆ. ಹೀಗಿರುವಾಗ ಯಾವ ರೀತಿ ನೀವು ಸಮರ್ಥನೆ ಮಾಡ್ತೀವಿ? ಸರ್, ಈಗ ದಾವಣಗೆರೆಯಲ್ಲಿ ಆದಂತ ಒಂದು ಕಹಿ ಘಟನೆ ಇರ್ಬೋದು, ಅದೇ ರೀತಿ ಕೇರಳದಲ್ಲಿ 3-4 ಕಡೆ ಸಭೆ ಮಾಡೋದು ಅದೇ ಬರ್ತಾ ಇಲ್ಲ. ಕೇರಳದಲ್ಲಿ ಒಂದು ಕ್ಯಾಂಪೇನ್ ಮಾಡೋದು 3-4 ಕಡೆ ಕಳಿಸಿದ್ರು, ಹಾಗೆ ಕಳಿಸಿದ್ರು ಸಭೆ ಮಾಡೋದು. ಅದೇ ಡಿಕೆ ಶಿವಕುಮಾರ್ ಗೆಲ್ಲಿಸಿದ್ದು ಅಂತ ಹೇಳ್ತಾರೆ. ಅಲ್ಲ, ಈಗ ಅವರ ಒಂದು ಪಕ್ಷದಲ್ಲಿ ಅವರು ಶಿಸ್ತು ಅವ್ರು ಮಾಡಿದ್ದಾರೆ. ನಾವು ಏನ್ ಹೇಳ್ತಾ ಇದ್ದು ಜಮೀರ್ ಅಹಮದ್ ಅವರಿಗೆ ಒಳ್ಳೆ ಸ್ಥಾನ ಕೊಡಬೇಕು ಕೇಳ್ತಾರೆ. ಪಕ್ಷದ ಅವ್ರಿಗೆ ಬೇಕಾದ್ರೆ ಮಾಡಿ ನದೇನಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಸಚಿವರಾಗಿ ಬಡ ಜನತೆಗೆ ಒಳ್ಳೆ ಕೆಲಸ ಮಾಡಿರೋ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದ್ದೀವಿ. ನೀವು ಕೇಳೋದು ತಪ್ಪಿಲ್ಲ, ನೀವು ಯಾಕೆ ಬೇಕು ಕೇಳಿ ಆಗಲ್ಲ. ಬಟ್ ನಾವಂತೆ ಈ ಸ್ಕ್ಯಾಮ್ಗಳು ಇರುವಾಗ ನಿಮಗೆ ಕಷ್ಟ ಆಗಲ್ವಾ? ಅಲ್ಲ ಸರ್, ಈಗ ಸ್ಕ್ಯಾಮ್ ಬೇರೆ ನೀವು ಅಭಿಮಾನ ಇಟ್ಕೊಳ್ಳಿ, ನಿಮ್ಮ ವೈಯಕ್ತಿಕ ಅದರ ಬಗ್ಗೆ ಇಲ್ಲ. ಆದ್ರೆ ಈ ಜನರಲ್ ಸ್ಕ್ಯಾಮ್ ಪಬ್ಲಿಕ್ ಅದ್ರ ಬಗ್ಗೆ ನಿಮಗೆ ಮುಜುಗರ ಆಗಲ್ವಾ? ಅಲ್ಲ, ನಮ್ಗೆ ಅದರ ಬಗ್ಗೆ ನೋಡೋದಾದ್ರೆ ರಾಜ್ಯದ 224 ಶಾಸಕರು 35 ಜನ ಮಂತ್ರಿ ಕೊಟ್ಟಿದ್ದಾರೆ. ಆತರ ಹುಡುಗುತ್ತಾಗೋದು ಎಲ್ಲರಿಗೂ ಆಗ್ತಾರೆ. ನಾವೇನು ಹೇಳ್ತೀವಿ ತಪ್ಪಾಗಿದೆ, ಇಲ್ಲ ಅಂತಿಲ್ಲ. ಚಿಕ್ಕ ತಪ್ಪಾಗಿ ಅದು ಕ್ಷಮಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಕೆಲವೊಂದು ಕಡೆ ಇವತ್ತು ಜಮೀರ್ ಅಹಮದ್ ಅವರು ಸಂಶಯ ಬಗ್ಗೆ ನಮ್ಮ ಸಿಂಗಲ್ ಆದ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಭೇಟಿಯಾಗಿ 1 ಗಂಟೆಗಳ ಕಾಲ ಮಾತುಕತೆ ಸುದ್ದಿಯಾಗಿ ಇಲ್ಲ ಸರ್, ಅದು ಅವರು ಆಲ್ರೆಡಿ 3 ಬಾರಿ ಜೆಡಿಎಸ್ ಇಂದ ಗೆದ್ದಂತ ಜಮೀರ್ ಅಹಮದ್ ನಾನು ಸಾಕಷ್ಟು 2 ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಂತ ಆಗಿತ್ತು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಂತ ನಾವು ಭಾವಿಸ್ತೀವಿ. ಈಗ ನಿಮ್ಮ ಸಂಘಟನೆ ವತಿಯಿಂದ ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ. ನ್ಯಾಯ ಸಿಕ್ಕಿದ್ರೆ ಕೆಲವು ಇದಾಗಿಲ್ಲ. ಈಗ ನಿಮ್ಮ ಸಮುದಾಯದಲ್ಲೇ ಎಷ್ಟೋ ಸಂಕಷ್ಟಗಳಿದೆ. ಆ ವಿಚಾರ ಹೊರತುಪಡಿಸಿದ್ರೆ ಈ ವಿಚಾರ ಈಗ ಕಳೆದ ಬಾರಿ 2024ರಂದು ಎಸ್.ಸಿ. ಮಾದೇವನವರು ದಲಿತರಿಗೆ ಬಜೆಟ್ ಅಲ್ಲಿ ಮೀಸಲಾದ ದೊಡ್ಡ ವಿಚಾರದ ಬಗ್ಗೆ ಬೆಳಗಾವಿ ಚಳಿಗಾಲ ಅಧಿವೇಶನ ನಾವೇ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವಿ. ಯಾಕೆ ಹೇಳಿದ್ರು ಅಂದ್ರೆ ದಲಿತರ ಮೀಸಲ ಅಮೌಂಟ್ ನೀವು ಬೇರೆ ರೀತಿ ಬಿಟ್ಟು ಬಗ್ಗೆ ಯೋಚನೆ ಮಾಡಿದ್ದೀರಾ, ದಯವಿಟ್ಟು SC/ST ಜನಾಂಗಕ್ಕೆ ಉಪಯೋಗ ಮಾಡಿ ಮತ್ತೆ ನೀವು ಕೂಡ ರಾಜೀನಾಮಾ ಮಾಡಬೇಕಂತ ಎಸ್.ಸಿ. ಮತ್ತು ಬಹಿರಂಗ ಮಾತಾಡಿದ್ವಿ. ನಾವು ಏನ್ ಹೇಳ್ತೀವಿ, ನಮ್ಮ ಸಮುದಾಯದವರು ಒಗ್ಗಟ್ಟಾಗಿ ಒಂದು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಕೆಲವು ನಮ್ಮ KPCC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಧರ್ಮಸಿಂಗ್ ಆಯ್ತು, ಮತ್ತೆ ಜಿ ಪರಮೇಶ್ವರ್ ಅವರು KPCC ಅಧ್ಯಕ್ಷ ಆಗಿದ್ರು. ಸಿದ್ದರಾಮಯ್ಯ ಸರ್ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಣಯ ಪಾತ್ರ ಓಟಲ್ಲಿ ಹಾಕಿದ್ರೆ ಜೊತೆಗೆ ಹಿಂದಿನವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಮುಂದಾಗಿದ್ದಾರೆ. ಈ ಒಂದು ಕಾರಣದಿಂದ ನಾವು ನಾವು ನಿಮ್ಮ ಅನಂತ ಕೋಟಿ ಇದನ್ನು ಬಳಸ್ಕೊಂಡಿದ್ದು ಸಮುದಾಯದ ಒಂದು SC/ST ಹಣ ಅವಾಗ ಮತ್ತು ಬೇರೆ PTC ಇದ್ದಾಗ ಜಮೀನವರು ಏನೋ ಒಂದು ದುಡ್ಡು ತಂದಿಲ್ಲ ಅಂತ ಬಂದು ನೀವು ಸಪೋರ್ಟ್ ಮಾಡಕ್ಕೆ. ಅಲ್ಲ, ಈಗ ನೀವು ಈ ಬೆಳಗಾವಿ ಕುರ್ಚಿ ರಾಯಬಾಗ ಹುಬ್ಳಿ ಧಾರವಾಡದಲ್ಲಿ ನೀವು ಬಂದು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ನಾವೇ ದಲಿತರಿಗೆ ಪರವಾಗಿ ಮಾಡಿದ್ದಾರೆ ಕೆಲಸ, ಇಲ್ಲ ಅಂತಿಲ್ಲ. ಈಗ ಅದನ್ನು ನಾವೇ ದೊಡ್ಡ ದೊಡ್ಡ ಶಿಕ್ಷಣ ಹೋಗಿ ಸಭೆಯಲ್ಲಿ ಕೊಟ್ಟು ಮಾಡಿ ಬಂದಿದ್ದಾರೆ. 15 ವರ್ಷ ಕುರ್ಚಿ ಗ್ರಾಮದಲ್ಲಿ ಯಾವ ಮಂತ್ರಿಗಳಾಗಿ ಬಂದಿಲ್ಲ, ಸ್ಥಳೀಯ ಉಸ್ತುವಾರಿ ಮಂತ್ರಿಗಳ ಜೊತೆ ಬಂದು ಸ್ಥಳ ವೀಕ್ಷಣೆ ಮಾಡಿ 548 ಮನೆ ತಲಾ ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಅದು ಸರ್ಕಾರದ ಅವ್ರ ಮನೆಯದೆಲ್ಲ ಕೊಟ್ಟೆ ಕೊಡ್ತಾರೆ. ನಾನು ಹೇಳ್ತಾ ಇರೋದು ದಲಿತ ಏನು ಒಳಪಡ ಸಮುದಾಯ ಮೀಸಲಾತಿ ಹೋರಾಟ ಮಾಡ್ತಾವ, ಅದ್ರಾಗ ಅವ್ರೇನು ದುಡ್ಡು ತಂದಿಲ್ಲ.
ನಿಮ್ದು 11,000 ಕೋಟಿ ಹಣ ಇಸ್ಟೇಟ್ ಹಣ 15,000 ಕೋಟಿ. ಬೇರೆ ಬೇರೆ ಇಲಾಖೆ ಬಳಸ್ಕೊಂಡ್ರು ಸರ್, ಅವಾಗ ಮಾತ್ರ ಇಲ್ಲ. ನೀವು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಅಂತ ಹೇಳ್ತಾರೆ ಸರ್. ಈಗ ಧನವಂತಿಕೆಯಲ್ಲಿ ಲಿಖಿತವಾಗಿ ತಂದೆಲ್ಪಟ್ಟ ವ್ಯಕ್ತಿನೇ ದಲಿತ. ಈಗ ಯಾರು ಬಡತನತೆ ಇದ್ದಾರೋ SC STಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಸಮುದಾಯ ಮಿನಿಸ್ಟ್ರುಗಳು ಯಾರು ಮಾಡಿಲ್ಲ. ಕಾರಣ ಏನಂದ್ರೆ ಅಧಿಕಾರ ಸಿಗೋದು ಮುಂಚೆ ಒಂದು ಮಾತು ಅಧಿಕಾರ ಸಿಗ್ತದೆ ಅಂತ ಖುಷಿ ಕಂಡುಕೊಂಡಿರ್ತಾರೆ. ಇದು ಒಂದು ನಮ್ಮ ಸಮುದಾಯ ಮಂತ್ರಿಗಳಿಗೆ ಆಯ್ತು. ಇಲ್ಲಾಂದ್ರೆ ನಾವು ಏನಂದ್ರೆ SC ಇವರಿಗೆ ಡಾಕ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಸಿಗ್ಬೇಕಾಗಿತ್ತು, ಪ್ರಮೋಟ್ ಸಿಕ್ಕಿಲ್ಲ. ಅಧಿಕಾರ ರಿಸೈನ್ ಮಾಡಿ ಬಂದ್ಬಿಡ್ಬೇಕು. ಯಾಕೆ ಬೇಕಾಯ್ತು? ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಓಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿದ್ದಾರೆ. ಒಳ್ಳೆ ಮೀಸಲಾತಿ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆ ಹೋರಾಟ ಮಾಡಿದ್ದೀವಿ. ನಮ್ಮ ಮೇಲೆ ಬೆಂಕಿ ಹಚ್ಚಲು ಅಣ್ಣ ತಮ್ಮನ್ನ ಡಿವೈಡ್ ಮಾಡ್ತೀವಿ.